ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಸ್ಟೂಡೆಂಟ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ನಾವು ನಾಳೆ ನಡೆಯುವಂಥ ಪರೀಕ್ಷೆಗೆ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಹಾಗೆ ನೀವು ಪಾಸಿಂಗ್ ಆಗೋಕ್ಕೆ ಎಷ್ಟು ಓದ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ನೀವು ಇದನ್ನೆಲ್ಲ ಮಿಸ್ ಮಾಡ್ದಿರೋ ಓದಿದರೆ ಆರಾಮಾಗಿ ನೀವು ಈ ಒಂದು ಎಕ್ಸಾಮಲ್ಲಿ ಪಾಸ್ ಆಗ್ಬೋದು. ಸೊ 4 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀರಾ. ಮೊದಲನೇದಾಗಿ ಫಸ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಅದಕ್ಕೇ. ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯು ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿ ಮಾಡಿತು, ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ಸೊ ಕೆಳಗಡೆ ನೋಡ್ತಾ ಇದ್ದೀರಾ, ಒಂದೇ ಆನ್ಸರ್ಗೆ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ಪ್ರಶ್ನೆಗಳನ್ನು ಓದಿದಾಗಲೇ ನಿಮಗೆ ಗೊತ್ತಾಗೋದು, ನಾನು ಈ ಆನ್ಸರನ್ನು ಓದಿದ್ದೆ, ಇದೇ ಆನ್ಸರ್ ಇದಕ್ಕೆ, ಈ ಪ್ರಶ್ನೆಗೆ. ಸೊ ಪ್ರಶ್ನೆಗಳನ್ನು ಟ್ವಿಸ್ಟ್ ಮಾಡಿ ಕೊಡ್ಬೋದು, ಬಟ್ ನಿಮಗಂತೂ ಆನ್ಸರ್ ಗೊತ್ತಿರಲೇಬೇಕು. ನೆಕ್ಸ್ಟ್ ನೋಡಿ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ತಿಳಿಸಿ ಅಂತ ಕೇಳಿದ್ದಾರೆ. ಕೆಳಗಡೆ ಆನ್ಸರ್ ಇದೆ. ಸೊ ನೀವು ಬರೀ 4 ಮಾರ್ಕ್ಸ್ಗಷ್ಟೇ ಅಲ್ದಿರ 3 ಮಾರ್ಕ್ಸು ಬರುವಂತಹ ಪ್ರಶ್ನೆಗಳು ಇವಾಗಿವೆ. ಸೊ ಈ ಪ್ರಶ್ನೆಗಳು 4 ಮಾರ್ಕ್ಸ್ಗೆ ಮಿಸ್ ಆದರೂ ಸಹ 3 ಮಾರ್ಕ್ಸ್ಗಂತೂ ಪಕ್ಕಾ ಬಂದೇ ಬರುತ್ತೆ. ಅದಕ್ಕಾಗಿ ನೀವು ಬರೀ 4 ಮಾರ್ಕ್ಸ್ ಅಂತ ಓದ್ಕೊಳ್ಬೇಡಿ, 3 ಅಂಕಗಳಿಗೂ ಸಹ ಪ್ರಶ್ನೆಗಳು ಬರುತ್ತೆ ಅನ್ನೋ ರೀತಿಯೇ ಓದ್ಕೊಳ್ಳಿ. ನೆಕ್ಸ್ಟು ಸ್ವಾತಂತ್ರ್ಯ ಹೋರಾಟದಲ್ಲಿ ದೋಂಡಿಯ ವಾಘನ ಪಾತ್ರ. ನೆಕ್ಸ್ಟು ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರ ಪಾತ್ರವೇನು. ಸೊ ಈ ಒಂದು ಆನ್ಸರ್ಸ್ ಏನು ಕಾಣ್ತಾ ಇದೆ ಕೆಳಗಡೆ. ಸೊ ಈ ಆನ್ಸರನ್ನು ನೀವು ಓದ್ಕೊಳ್ಳೋದು ಸರಿಯಲ್ಲ. ನಿಮ್ಮ ಒಂದು ನೋಟ್ಸಲ್ಲಿ ಏನಿದೆ, ನೀವು ಎಕ್ಸಾಮ್ 1ಗೆ ಅಥವಾ ನೀವು ಮೊದಲಿಂದನೂ ಸ್ಕೂಲ್ ಸ್ಟಾರ್ಟ್ ಆದಾಗಿಂದಲೂ ಏನು ಓದ್ಕೊಂಡಿರ್ತೀರ ಆನ್ಸರ್ಸನ್ನು, ಅದನ್ನೇ ಕಂಟಿನ್ಯೂ ಮಾಡಿ. ಯಾಕಂದರೆ ನೀವು ಈ ಆನ್ಸರನ್ನು ಕಲಿಯೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, ಹಾಗೆ ನಿಮ್ಮ ಒಂದು ಟೈಮು ವೇಸ್ಟ್ ಆಗುತ್ತೆ, ಹಾಗೆ ನೀವು ನಾಳೆ ಎಕ್ಸಾಮಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನೀವು ಮೊದಲೇನು ಕಲ್ತಿರ್ತೀರ ಅದನ್ನು ಆನ್ಸರ್ಸನ್ನು ಓದ್ಕೊಳ್ಳಿ. ಅಕಸ್ಮಾತ್ ನಾನು ಕಲಿತೇ ಇಲ್ಲ ಏನು ಅನ್ನೋರಾದರೆ ಈ ಒಂದು ಆನ್ಸರ್ಸನ್ನು ಓದಿ, ಯಾಕಂದರೆ ತುಂಬ ಶಾರ್ಟಾಗಿದೆ ಆನ್ಸರ್ಸ್ ಎಲ್ಲನೂ, ಆರಾಮಾಗಿ ಕಲಿಬೋದು, ಆ ರೀತಿ ಆನ್ಸರ್ಸ್ ಇದೆ. ಸೊ ನೆಕ್ಸ್ಟ್ ನೋಡಿ, ಅದೇ ರೀತಿ ಇನ್ನೂ ಪ್ರಶ್ನೆಗಳಿದೆ. ಡಾಕ್ಟರ್ BR ಅಂಬೇಡ್ಕರ್ ರವರ ಹೋರಾಟವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಹಾಗೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಆಗುವ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಉಪಕ್ರಮಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿಯ ಒಂದು ಡಿಫ್ರೆಂಟ್ ಟೈಪ್ ಕ್ವಶನ್ಸ್ ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀರಾ. ಲಿಂಗತ್ವ ಅಲ್ಪಸಂಖ್ಯಾತರು, ಹಾಗೆ ಅನಕ್ಷರತೆ, ಭ್ರಷ್ಟಾಚಾರ, ಇದೆಲ್ಲದೂ ಈ ಥರ ಒಂದು ಪ್ರಶ್ನೆಗಳಲ್ಲಿ ಒಂದಂತೂ ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕಾಗಿ ಮಿಸ್ ಮಾಡ್ದಿರ ಓದ್ಕೊಳ್ಳಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಅದಕ್ಕೋಸ್ಕರನೇ. ನೆಕ್ಸ್ಟ್ ನೋಡಿ, ಭ್ರಷ್ಟಾಚಾರ ನಿಯಂತ್ರಿಸಲು ಕೈಗೊಂಡಿರುವ ಕ್ರಮಗಳನ್ನು ವಿಶ್ಲೇಷಿಸಿ. ಹಾಗೆ ಅನಕ್ಷರತೆಯನ್ನು ಹೋಗಲಾಡಿಸಲು ಕೈಗೊಂಡ ಕ್ರಮಗಳೇನು ಅಂತ ಕೇಳಿದರೆ, ನೋಡ್ತಾ ಇದ್ದೀರಾ ಕೆಳಗಡೆ. ಮಹಿಳೆಯರ ಸ್ಥಾನಮಾನ ಸುಧಾರಿಸಲು ಕೈಗೊಂಡ ಕ್ರಮಗಳು ಯಾವುವು. ಇತ್ತೀಚೆಗೆ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಸುಧಾರಣೆಯಾಗುತ್ತಿದೆ, ವಿವರಿಸಿ. ಸೊ ನಾನು ಆವಾಗಲೇ ಹೇಳಿದಾಗೆ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ, ನೋಡ್ತಾ ಇದ್ದೀರಾ. 2 ಪ್ರಶ್ನೆಗೂ ಒಂದೇ ಉತ್ತರ ಆಗಿರುತ್ತೆ, ಅದನ್ನು ಸಹ ಕೆಳಗಡೆ ನೋಡ್ತಾ ಇದ್ದೀರಾ. ಪಕ್ಕದಲ್ಲಿ ನೋಡೋದಾದರೆ ಮಣ್ಣಿನ ಸವೆತಕ್ಕೆ ಕಾರಣಗಳು ಮತ್ತು ಅದರ ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಮೊದಲನೇ ಹೆಡ್ಡಿಂಗಲ್ಲಿ ಕಾರಣಗಳು ಅಂತ ಹಾಕಿ 4 ಕಾರಣಗಳನ್ನು ಬರೆದಿದ್ದಾರೆ. ಪರಿಣಾಮಗಳು ಅಂತ ಹಾಕಿ 4 ಪರಿಣಾಮಗಳನ್ನು ಬರೆದಿದ್ದಾರೆ. ತುಂಬ ಶಾರ್ಟ್ ಆಗಿದೆ ಈ ಎಲ್ಲ ಆನ್ಸರ್ಸು, ಆರಾಮಾಗಿ ಜನರಲಾಗೆ ನಿಮಗೆ ಗೊತ್ತಿರುತ್ತೆ ಆ ಒಂದು ಆನ್ಸರ್ಸ್ ಆಗಿದೆ. ನೆಕ್ಸ್ಟ್ ನೋಡಿ, ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳನ್ನು ಕೇಳಿದ್ದಾರೆ, ವಿವರಿಸಿ ಅಂತ. ಸೊ ಅದನ್ನು ಬರೀಬೇಕಾಗುತ್ತೆ. ಹಾಗೆ ಈ ಒಂದು ಸಮಾಜಗಳೇನಿದೆ, ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಸತ್ಯಶೋಧಕ ಸಮಾಜ, ಸುಧಾರಣಾ ಕಾರ್ಯಗಳು, ಸೊ ಅವ್ರದ್ದೆಲ್ಲರದನ್ನು ಕೇಳಿದ್ರು ಸಹ ನೀವು ಒಂದೇ ರೀತಿಯ ಆನ್ಸರನ್ನು ಬರೀಬೇಕು ಅಂತ ಅಂದ್ಬಿಟ್ಟು ಅಥವಾ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲೆಲ್ಲ ನೋಡ್ತಾ ಇದ್ದೀರಾ, ನೀವು ಒಬ್ರದ್ದು ಇಷ್ಟು ಕಲಿತ್ರೆ ಸಾಕು, ಎಲ್ಲರದಕ್ಕೂ ಬರೀಬೋದು. ಸೊ ಈ ಎಲ್ಲ ಒಂದು ಪಾಸಿಟಿವ್ ಪಾಯಿಂಟ್ಸೇ ಆಗಿದೆ, ಇದು ಎಲ್ಲ ಒಂದು ಸಮಾಜಕ್ಕೂ ಸಹ ಅನ್ವಯಿಸುತ್ತೆ. ಅದಕ್ಕೋಸ್ಕರನೇ ಈ ರೀತಿ ಒಂದು ಶಾರ್ಟಾಗಿ ಆನ್ಸರ್ಸನ್ನು ಕಲೀರಿ, ನೀವು ಈಗಾಗಲೇ ಕಲ್ತಿದ್ರೂ ಸಹ. ನೆಕ್ಸ್ಟು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಹಾಗೆ 1857 ಅಂದರೆ 1857ರ ದಂಗೆಯ ವಿಫಲತೆಗೆ ಕಾರಣಗಳೇನು ಅಂತ ಕೇಳಿದ್ದಾರೆ. ಅದನ್ನು ಸಹ ಅಷ್ಟೇ ಇನ್ನೊಂದು ಡಿಫ್ರೆಂಟ್ ಟೈಪಲ್ಲಿ ಕೇಳಿದ್ದಾರೆ. ಹಾಗೆ 3 ಅಂಕದ ಪ್ರಶ್ನೆಗಳು ಏನು ನೋಡ್ತಾ ಇದ್ದೀರಾ, ಈ ಪ್ರಶ್ನೆಗಳು ಸಹ ನಿಮಗೆ ಒಂದೊಂದು ಸಾರಿ 4 ಅಂಕಗಳಿಗೂ ಬರುತ್ತೆ.
ಅದಕ್ಕೋಸ್ಕರನೇ ಈ 3 ಅಂಕದ್ದು 4 ಅಂಕದ ಪ್ರಶ್ನೆಗಳನ್ನು ನೀವು ಎರಡನ್ನೂ ಮಿಕ್ಸ್ ಮಾಡಿ ಓದ್ಕೊಂಡ್ರೇ ಚೆಂದ. ಯಾಕಂದರೆ ಆರಾಮಾಗಿ ನಿಮಗೆ ಕ್ಲಾರಿಟಿ ಇರುತ್ತೆ ಈ ಪ್ರಶ್ನೆಗೆ ಇದೇ ಉತ್ತರ ಅಂತ ಅಂದ್ಬಿಟ್ಟು. ಸೊ ನೀವು 3 ಮಾರ್ಕ್ಸ್ಗೆ ಓದ್ಕೊಳ್ಳೋಕೆ ಹೋಗ್ಬೇಡಿ, ಜಾಸ್ತಿನೇ ಓದ್ಕೊಂಡಿರಿ, ಆವಾಗ ನಿಮಗೆ ಆರಾಮಾಗಿ ಆನ್ಸರ್ ಮಾಡೋಕ್ಕಾಗುತ್ತೆ. ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಸೊ ನೋಡ್ತಾ ಹೋಗಿ. ಅರಣ್ಯಗಳ ಸಂರಕ್ಷಣಾ ವಿಧಾನಗಳಾವುವು ಅಂತ ಕೇಳಿದ್ದಾರೆ. ಭಯೋತ್ಪಾದನೆಯ ಸವಾಲನ್ನು ಎದುರಿಸಲು ಭಾರತವು ಕೈಗೊಂಡಿರುವ ಕ್ರಮಗಳಾವುವು ಅಂತಲೂ ಕೇಳಿದ್ದಾರೆ. ನಿರುದ್ಯೋಗ ನಿವಾರಣೆಗೆ ಸರ್ಕಾರದ ಕ್ರಮಗಳೇನು? ಸೊ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಪಕ್ಕದಲ್ಲಿ ಒಂದು ಪ್ರಶ್ನೆ ನೋಡ್ತಿದ್ದೀರಾ, ಭೂಕಂಪ, ಚಂಡಮಾರುತ, ಪ್ರವಾಹ, ಭೂಕುಸಿತ. ಸೊ ಇದೆಲ್ಲ ದುಷ್ಪರಿಣಾಮಗಳು. ಸೊ ಆವಾಗಲೇ ನಾವು ಹೇಳ್ದಾಗೆ ಬ್ರಹ್ಮ ಸಮಾಜ, ಆರ್ಯ ಸಮಾಜ. ಸೊ ಅದೇ ರೀತಿ ಈ ಒಂದು ಪ್ರಶ್ನೆನೂ ಕೊಟ್ಟಿದ್ದಾರೆ. ಅಥವಾ ಅಂತ ಕೊಟ್ಬಿಟ್ಟು ಎಲ್ಲದಕ್ಕೂ ಒಂದೇ ರೀತಿ ಆನ್ಸರ್ ಬರುವಂತೆ ಇಲ್ಲಿ ಎಲ್ಲನೂ ಕೊಟ್ಟಿದ್ದಾರೆ. ಸೊ ಇಷ್ಟು ಕಲಿತ್ರೆ ನೀವು 4ಕ್ಕೂ ಸಹ ದುಷ್ಪರಿಣಾಮಗಳನ್ನು ಆರಾಮಾಗಿ ಬರೀಬೋದು. ನೆಕ್ಸ್ಟ್ ನೋಡಿ, ಸಂಘಟಿತ ಮತ್ತು ಅಸಂಘಟಿತ ನಡುವಿನ ವ್ಯತ್ಯಾಸಗಳು. ಆಮೇಲೆ ಗ್ರಾಮೀಣಾಭಿವೃದ್ಧಿ, ಬ್ಯಾಂಕಿನ ಗುಣಲಕ್ಷಣಗಳನ್ನು ಕೇಳಿದ್ದಾರೆ. ಗುಣಲಕ್ಷಣಗಳು, ಕಾರ್ಯಗಳು ಎಲ್ಲ ಇದೆ ಆಗುತ್ತೆ. ಸೊ ಅನುಕೂಲಗಳೂ ಸಹ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ 3 ಮಾರ್ಕ್ಸ್ ಪ್ರಶ್ನೆಯಲ್ಲಿ ಲಾಸ್ಟ್ ಪ್ರಶ್ನೆ ಇದೇ ಆಗಿರುತ್ತೆ. ಸೊ ಈ ಒಂದು ಪ್ರಶ್ನೆನ ಮಿಸ್ ಮಾಡ್ದಿರೋ ಓದ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಅದೇ ರೀತಿ ಪ್ರಶ್ನೆಗಳಿದೆ, 2 ಅಂಕದ ಪ್ರಶ್ನೆಗಳು. ಸೊ 2 ಅಂಕದ ಪ್ರಶ್ನೆಗಳೆಲ್ಲ ಈಸಿನೇ ಇರುತ್ತೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಮ್ಯಾಪು. ಸೊ ಮ್ಯಾಪಲ್ಲಿ ನಿಮಗೆ 5 ಭಾಗಗಳನ್ನು ಗುರುತಿಸೋದಿರುತ್ತೆ. 5 ಭಾಗಗಳಿಗೆ ಒಂದೊಂದು ಅಂಕ ಇರುತ್ತೆ, ಅಂದರೆ 5 ಮಾರ್ಕ್ಸಿಗೆ ಬರುತ್ತೆ. ಸೊ ನೋಡಿ, ಪ್ಲೇಸಸ್ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ, ಆರಾಮಾಗಿ ನಾಳೆ ನೀವು ಎಕ್ಸಾಮಲ್ಲಿ ಗುರುತಿಸ್ಬೋದು. ಹಾಗೆ 1 ಅಂಕದ ಪ್ರಶ್ನೆಗಳು. ಸೊ ಇದೆಲ್ಲ 1 ಅಂಕದ ಪ್ರಶ್ನೆಗಳಾಗುತ್ತೆ. ಅಂದರೆ ನಿಮಗೆ ಕೀ ಪಾಯಿಂಟ್ಸ್ನ ಕೊಟ್ಟಿದ್ದಾರೆ. ಸೊ ನೀವು ಆರಾಮಾಗಿ 40 ಮಾರ್ಕ್ಸನ್ನು ಇಷ್ಟರಲ್ಲೇ ತೆಗಿಬೋದು ಅಂತ ಅಂದ್ಬಿಟ್ಟು. ಸೊ ಕಡ್ಡಾಯ 3 ಅಂಕದ ಪ್ರಶ್ನೆಗಳು ಯಾವ್ದು ಬರುತ್ತೆ, 4 ಅಂಕದ ಪ್ರಶ್ನೆಗಳು ಯಾವ್ದು ಬರುತ್ತೆ, 2 ಅಂಕದ್ದು. ಹಾಗೆ ಯಾವ್ಯಾವ ಪಾಠದಿಂದ ನೀವು 1 ಅಂಕದ ಪ್ರಶ್ನೆಗಳನ್ನು ಓದ್ಕೋಬೇಕು. ಹಾಗೆ ಸ್ಥಳಗಳು, ಪ್ಲೇಸಸ್, ನಕ್ಷೆಯ ಸ್ಥಳಗಳನ್ನು ಯಾವ್ದು ನೀವು ನೋಡ್ಕೋಬೇಕು ಅನ್ನೋದನ್ನು ಶಾರ್ಟಾಗಿ ಒಂದೇ ಪೇಜಲ್ಲಿ ಕೊಟ್ಟಿದ್ದಾರೆ. ಸೊ ಇಷ್ಟನ್ನು ನೀವು ಕಲಿತ್ರೆ 40+ ನಿಮಗೆ ಪಕ್ಕಾ ಬರುತ್ತೆ. ಆಲ್ ದ ಬೆಸ್ಟ್ ಎಲ್ಲರಿಗೂ. ನಾಳೆ ಚೆನ್ನಾಗಿ ಎಕ್ಸಾಮನ್ನು ಬರೀರಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.